ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬುಧವಾರ ರಾತ್ರಿ ಧಾರಾಕಾರ ಸುರಿದ ಮಳೆಗೆ ಕುಸಿದ ಬಾಗಲಾಪುರ ಸೇತುವೆ ಮೇಲೆ ಜನತೆ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ. ಇದೀಗ ಮಳೆಗೂ ಕೂಡ ಸೇತುವೆ ಇನ್ನಷ್ಟು ಕೊಚ್ಚಿಕೊಂಡು ಹೋಗುತ್ತಲೇ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಇರುವ ಕೊಹಿಲೂರು ಬಾಗಲಾಪುರ ಪ್ರಮುಖ ಗ್ರಾಮೀಣ ರಸ್ತೆಯ ಸ್ಥಳಕ್ಕೆ ಗುರುವಾರ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು, ರಾಜ್ಯದಲ್ಲಿ ಇಂತಹ ರಸ್ತೆ ಅವ್ಯವಸ್ಥೆ, ಸೇತುವೆ ಕೊಚ್ಚಿ ಹೋಗಿರುವ ದೃಶ್ಯ ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸುರಿದ ಭಾರೀ ಮಳೆಯಿಂದ ಸೇತುವೆ ಮೇಲೆ ನೀರು ಹರಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಹೋಗಿರುವ ಸೇತುವೆ ಇದೀಗ ಈ ವರ್ಷದ ಮಳೆಯ ಕಾರಣದಿಂದಲೇ ಮತ್ತಷ್ಟು ಕೊಚ್ಚಿ ಹೋಗ್ತಾ ಇದೆ. ಈ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅವರು ದೂರಿದ್ದಾರೆ. ಇದರಿಂದಾಗಿ ರೈತರು, ಗ್ರಾಮಸ್ಥರು ದೂರದ ರಸ್ತೆಯ ಮೂಲಕ ಯಾದಗಿರಿ ನಗರಕ್ಕೆ ಸುತ್ತುವರಿದು ಬರ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ರೈತರಿಗೆ ತೀವ್ರ ತೊಂದರೆಯಾಗಿದೆ. ಆಂಬ್ಯುಲೆನ್ಸ್ ಹೋಗಬೇಕಾದರೂ ಸುತ್ತುವರಿದು ಬರಬೇಕಾಗಿದೆ. ಬಾರದೆ ಜನತೆ ಖಾಸಗಿ ವಾಹನಗಳು, ಆಟೋದಲ್ಲಿ ಮೇಲೆ ರಾತ್ರಿ ವೇಳೆ ಹೊರ ಊರಿನವರು ಬಂದಲ್ಲಿ ಅಪಘಾತಕ್ಕೆ ಈಡಾಗುವುದು ಸಾಮಾನ್ಯ ಸಂಗತಿಯಾಗಿದೆ. ಅಪಘಾತ ಇದುವರೆಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಗಾಢ ನಿದ್ರೆಯಲ್ಲಿ ಇರುವ ಅಧಿಕಾರಿಗಳನ್ನ ಬಡಿದೆಬ್ಬಿಸಲು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಜಿಲ್ಲಾಡಳಿತ ಕೂಟೆ ರಸ್ತೆ ಹಾಗೂ ಸೇತುವೆ ದುರಸ್ತಿ ಮಾಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅನಿಸಿದ್ರೆ ಮಾಡಿ, ಇಲ್ಲದಿದ್ರೆ ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಪರಿಹರಿಸಬೇಕು, ಇಲ್ಲವಾದಲ್ಲಿ ವಿಜಯಪುರ ಹೈದರಾಬಾದ್ ಹೆದ್ದಾರಿಯ ಹೊಸಳ್ಳಿ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ ಮತ್ತೆ ಸುಮಾರು 45-50 ಹಳ್ಳಿಗೆ ಸಂಪರ್ಕ ಇರತಕ್ಕಂಥ ಇದು ಪ್ರಮುಖ ರಸ್ತೆ. ಇದು ಸುಮಾರು ವರ್ಷಗಳಿಂದ ಮಳೆ ಬಂದರೆ ಸಾಕು ಈ ಸೇತುವೆ ನೀರು ಈ ಸುಮಾರು ವರ್ಷ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಇರೋದ್ರಿಂದ ಆ ಮೇಲ್ಗಡೆ ನೀರು ಬರ್ತಾವ. ಅವತ್ತಿನ ನೀರು ಬಂದವ ಅಂತ ಗೊತ್ತಾದ ತಕ್ಷಣ ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿ ಬಂದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಟಾಂಬಿಗೆ ಹೇಳಿ ಹೋಗ್ಬಿಡ್ತಾರೆ. ಇವ್ರು ಯಾರು ಜನರು ಮತದಾರ ಬರೀ ಕಿವಿಯಾಗ ಬೀಡಿಟ್ಟು ಹೋಗ್ಬಿಡ್ತಾರೆ. ಆದರೆ ಇವತ್ತು ಏನದಂದ್ರೆ ಇವತ್ತು ಇದೇ ರಸ್ತೆಯಲ್ಲಿ ಸಾಕಷ್ಟು ಉಸಿನ ಗಾಡಿ ತಿರುಗಿರ್ತಾವೆ. ಅವು ಕಂಪ್ಲೇಂಟ್ ಮಾಡಿ ಒಳಗಾಕಿರ ಇಂಥವು ಆಗಲ್ಲ. ಹೆವಿ ಲೋಡ್ ಹೋಗ್ತಾವ, ಸಣ್ಣ ಸಣ್ಣ ಗಾಡಿ ತಿರುಗಾಡೋರಿಗೆ ಇವಾಗ ತೊಂದರೆ ಕೊಡ್ಲಾಕತ್ತಾರೆ. ಈ ಭಾಗದಾಗ ಇರ್ತಕ್ಕಂಥ 2 ವೀಲರ್ಸ್ ಆಗಿರ್ಬೋದು, ಎತ್ತಿನ ಗಾಡಿ, ರೈತರ ಗಾಡಿ ಇರಬೇಕು. ಆಮೇಲೆ ಮಕ್ಳದ್ದು ಇವತ್ತು ನೋಡ್ರಿ ಬಸ್ಸಿನ ಗಾಡಿ ತಪ್ಪದಂತ ಚಲೋ ಆಗ್ಯದ. ಶಾಲಾ ಕಾಲೇಜಿಗೆ ಹೋಗೋದು ಬಸ್ ಮುಂದೆ ಹೋಗ್ಯದ, ಈ ಗಾಡಿ ಹಿಂದೆ ಬಂದು ಉಸಿನ ಗಾಡಿಗೆ ಬಂದು ಇವತ್ತು ಅದು ಸೇತುವೆ ಕೂಚ್ತಾವ, ರಸ್ತೆ ಹಾಳಾಗ್ಲಕತ್ತಾವ. ಇದ್ಯಾಕೆ ಯಾರು ಗಮನಿಸ್ತಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ. ತಕ್ಷಣ ಇದು ಸೇತುವೆನೂ ದುರಸ್ತಿ ಮಾಡೋದು ಅಷ್ಟೇ ಅಲ್ಲ, ಸೈಡಿಗೆ ಒಂದು ತಾತ್ಕಾಲಿಕ ಮಾಡಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಇದರ ಮೇಲೆ ಕೂತ್ಕೇಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತಿದ್ದೀನಿ. ಉಮೇಶ್ ಸರ್ ಹೇಳ್ದಂಗೆ ಇದು ಒಂದೇ ವರ್ಷದಲ್ರಿ, ಪ್ರತಿ ವರ್ಷ ಹಿಂಗೆ ಇದೆ. ಪ್ರತಿ ವರ್ಷ ನೀರು ಮೇಲೆ ಬರ್ತಾರೆ ತಾತ್ಕಾಲಿಕವಾಗಿ, ಸುಮ್ಮನೆ ಏನಾದ್ರು ಒಂದು ಮಾಡ್ತಾರೆ. ಲಾಸ್ಟ್ ಟೈಮ್ ಬಂದಾರೆ, ಈಗ ನಿಮ್ಗೆ ನೋಡೋಕೆ ಕಣ್ಣಿಗೂ ಕಾಣಿಸ್ತದೆ ಸರ್. ಅಲ್ಲಿ ಹೋದ ಸಲ ಬಂದು ಏನು ಮಾಡಿಲ್ಲ, ಇಷ್ಟಿಷ್ಟು ದೂರ ಡಿಸ್ಟೆನ್ಸ್ ಕೊಟ್ಟು ರಾಡ್ ಹಾಕ್ಯಾರ, ಸುಮ್ಮನೆ ಮೇಲೆ ತೆಳು ಕಾಂಕ್ರೀಟ್ ಹಾಕ್ಯಾರ, ಹೋಗ್ಬಿಟ್ಟಾರ. ಈ ಸಂಪರ್ಕ ಎಲ್ಲಿವರೆಗೂ ಕಲ್ಪಿಸ್ತದಂತಂದ್ರೆ ಅಂತ ಹೈವೇ ರೋಡ್ ಏನಿದೆ, ರಾಯಚೂರು ಯಾದಗಿರಿ ಹೈವೇ ರೋಡ್ ಬಿಟ್ಟು ಈ ರೋಡನ್ನು ಅವಲಂಬಿಸ್ಯಾರ. ಯಾಕಂತಂದ್ರೆ ಆ ರೋಡಿಗೆ ಹೋದರೆ, ಸ್ಪೀಡ್ ಹೋದರೆ ಆಕ್ಸಿಡೆಂಟ್ ಆಗ್ತಾವ, ಅನಾಹುತಗಳಾಗ್ತಾವ ಅಂತೇಳಿ ಇಲ್ಲಿಂದ ಸುಮಾರು ಬಳಿಚಕ್ರ, ಕಳಬೆಳಗುಂದಿ, ಮಾದವಾರು, ಮುಂದೆ ಈಡ್ಲೂರು, ಕರ್ಣಿಗಿ, ಈ ಕಡೆ ಸೈದಾಪುರ, ಬಾಡಿಯಾಲ, ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಹಳ್ಳಿವರೆಗೂ ಹೋಗ್ತಕ್ಕಂಥ ದಾರಿ ಇದು. ಪ್ರತಿ ವರ್ಷ ಯಾವಾಗಲೂ ಈ ರೀತಿ ಬಂದಾಗ್ತಾ ಒಂದಿನ 2 ದಿನ ಮಾಡ್ತಾರೆ, ಏನೋ ಒಂದು ಮಾಡಿ ಹೋಗ್ತಾರೆ. ಇದನ್ನು ಶಾಶ್ವತ ಪರಿಹಾರ ಆಗೋದಕ್ಕೆ ಏನಾದರೂ ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಬೇಕು. ಇಲ್ಲಾಂತಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆ ಕೊಡ್ತೇವೆ. ಇದೇ ವೇಳೆ ಬಸವರಾಜಪ್ಪ ಗೌಡ, ದಳಪತಿ ಮುಷ್ಟೂರು, ಭೀಮು ಕಟ್ಟಿಮನಿ, ರಾಂಪುರ್, ರಫೀಕ್ ಪಾಟೀಲ್, ದೊಡ್ಡಪ್ಪ ಪಾಟೀಲ್, ಪ್ರಭು ಮಹಾದೇವ್, ಸಾಬಣ್ಣ ಪ್ಯಾಟಿ, ಮಾದೇವ್ ಲಕ್ಷ್ಮಣ್, ಮಶಾಕ್ ಅಲಿ, ಅಯ್ಯಪ್ಪ ಮಾದೇವಪ್ಪ, ಶೆಟ್ರು ಮೋನಪ್ಪ, ಕಾಸಿಂ ಮರ್ಲಿಂಗಪ್ಪ, ಲೋಕೇಶ್ ಜಗದೇವ್ ಸೇರಿ ಮತ್ತಿತರರು ಹಾಜರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋ ಅಂತ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.